ದಿನ ಪಲ್ಲವಿ ಎಂಬ ವಿದ್ಯಾರ್ಥಿನಿ ಕೂಲಿ ಕೆಲಸಕ್ಕೆ ಹೋಗಿದ್ವಿ, ಪರೀಕ್ಷೆಗೆ ಅಟೆಂಡ್ ಆಗಿದ್ದಿಲ್ಲ. ಅವತ್ತಿನ ದಿನ ನಾವು ವಿಷಯ ಗೊತ್ತಾಗಿ ಕರ್ಕೊಂಡು ಬಂದಿದ್ವಿ ಸರ್. ಆದರೆ ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿ ಅವತ್ತಿನ ಪರೀಕ್ಷೆಯನ್ನು ತಪ್ಪಿಸ್ಕೊಂಡಿದ್ರೆ ಆಕೆ ಜೀವನಕ್ಕೆ ಭಾಳಷ್ಟು ತೊಂದರೆ ಆಗ್ತಿತ್ತು. ಈಗ ಅವತ್ತು ಪರೀಕ್ಷೆ ಕುಂತಿದ್ದಕ್ಕೆ ಆ ವಿದ್ಯಾರ್ಥಿನಿ ಇವತ್ತು 73%, 73% ಓದದೆ ಕೇವಲ ಕೆಲಸ ಮಾಡ್ಕೊತ ನೇರವಾಗಿ ಹೋಗಿ ಪರೀಕ್ಷೆಗೆ ಬರೆದು ಪಾಸ್ ಆಗಿದ್ದಾಳೆ. ಅಂದರೆ ಪ್ರತಿಭಾನ್ವಿತ ವಿದ್ಯಾರ್ಥಿ, ಅಭ್ಯಾಸ ಮಾಡಿಲ್ಲ ಏನಿಲ್ಲ, ನೇರವಾಗಿ ಪರೀಕ್ಷೆ ಬರೆದ್ರೆ ಇಷ್ಟೊಂದು ಮಾರ್ಕ್ಸ್ ತಗೊಳ್ತಿಲ್ಲ. ಆದ್ದರಿಂದ ಪ್ರತಿಭಾನ್ವಿತ ವಿದ್ಯಾರ್ಥಿ ಭಾಳಷ್ಟು ಸಮಾಜ ಸೇವಕರು, ಭಾಳಷ್ಟು ಕಾಲೇಜಿನವರು ದೂರವಾಣಿ ಮೂಲಕ ನಮ್ಮನ್ನು ಸಂಪರ್ಕಿಸಿದ್ದಾರೆ. ಆ ವಿದ್ಯಾರ್ಥಿನಿ ಮುಂದಿನ ವ್ಯಾಸಂಗ, ಉನ್ನತ ವ್ಯಾಸಂಗವನ್ನು ಕಲಿಸಲಿಕ್ಕೆ ಭಾಳಷ್ಟು ಹಿರಿಯರು, ಶಿಕ್ಷಣ ತಜ್ಞರು ಮುಂದೆ ಬಂದಿದ್ದಾರೆ. ಆ ವಿದ್ಯಾರ್ಥಿನಿಗೆ ಯಾವುದೇ ತೊಂದರೆ ಆಗಲಾರ್ದಂಗೆ ಪ್ರತಿಭಾನ್ವಿತ ವಿದ್ಯಾರ್ಥಿನಿ ಏನಾದರೂ ಸಾಧನೆ ಮಾಡಲಿ, ಆಕೆಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ನಾವು ಕೊಡೋಕ್ಕೆ ತಯಾರಿದ್ದೀವಿ ಅಂತ ಹೇಳಿದ್ದಾರೆ. ಪಲ್ಲವಿ ಏನು ಡಿಸೈಡ್ ಮಾಡ್ತಾಳೆ, ಸೈನ್ಸ್ ವಿಜ್ಞಾನ ವಿಭಾಗ ಆಯ್ಕೆ ಮಾಡಿಕೊಂಡ್ರೆ ವಿಜ್ಞಾನ ವಿಭಾಗಕ್ಕೆ, ವಾಣಿಜ್ಯ ವಿಭಾಗವನ್ನು ಆಯ್ಕೆ ಮಾಡಿಕೊಂಡು ವಾಣಿಜ್ಯ ವಿಭಾಗ, ಕಲಾ ವಿಭಾಗವನ್ನು ಆಯ್ಕೆ ಮಾಡಿಕೊಂಡು ಕಲಾ ವಿಭಾಗಕ್ಕೆ ಯಾವುದಾದ್ರೂ ಆಯ್ಕೆ ಮಾಡಿಕೊಳ್ಳಿ, ಆಕೆ ಉತ್ತಮವಾಗಿ ಕಲಿಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಭಾಳಷ್ಟು ಕಾಲೇಜಿನವರು ಫೋನ್ ಮಾಡ್ತಾಯಿದ್ದಾರೆ. ಭಾಳಷ್ಟು ಶಿಕ್ಷಣ ತಜ್ಞರು, ಹಿರಿಯ ಅಧಿಕಾರಿಗಳು, ಜನಪ್ರತಿನಿಧಿಗಳು ಕಾಲ್ ಮಾಡಿ ನಮ್ಮನ್ನು ಹೇಳ್ತಾ ಇದ್ದಾರೆ. ಆಕೆ ಎಲ್ಲಿ ಕಲಿತೀನಿ ಅಂತ ಅಲ್ಲಿಗೆ ಕಲಿಸ್ಲಿಕ್ಕೆ, ಧಾರವಾಡ, ಕೊಪ್ಪಳ, ದಾವಣಗೆರೆ, ಎಲ್ಲಾದರೂ ಆಕೆ ಎಲ್ಲಿ ಓದ್ತೇನೆ ಅಂತ ಎಲ್ಲ ವಿದೌಟ್ ಫೀಸ್ ವಿತ್ ಹಾಸ್ಟೆಲ್ ಆಕೆಗೆ ಕಲಿಸ್ಲಿಕ್ಕೆ 2-3 ಸಂಸ್ಥೆದವರು ಇವರು ಈಗಾಗಲೇ ಹೇಳಿದ್ದಾರೆ. ಅವರು ಆ ರೀತಿ ಆಕೆ ಒಪ್ಪಿಕೊಂಡ್ಲಂದ್ರೆ ಆಕೆ ಕಳಿಸ್ಲಿಕ್ಕೆ ನಾವು ತಯಾರಿದ್ದೀವಿ. ಮುಂದಿನ ನಿರ್ಧಾರ ಅವರಿಗೆ ಅವ್ರ ತಂದೆ ಪಾಲಕರು ಏನು ಹೇಳ್ತಾರೆ ಆಮೇಲೆ ನಿರ್ಧಾರವನ್ನು ಮಾಡ್ತೀವಿ. ಓಕೆ. ನಮಸ್ಕಾರ, ನಾನು ನಾಗರಾಜ್ ಹಳ್ಳಿಕೇರಿ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷರು. ಮೊದಲನೇದಾಗಿ ನಮ್ಮ ಮುಂಡ್ರಗಿ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಶ್ರೀಯುತ ಗಂಗಾಧರ ಅಣಿಗೇರಿ ಸರ್ ಅವರಿಗೆ ನಾನು ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಕಾರಣ ಅಂದರೆ ಇವತ್ತಿನ ದಿವಸ SLC ವಾರ್ಷಿಕ ಪರೀಕ್ಷೆಯ 1ನೇ ಪರೀಕ್ಷೆಯ ಫಲಿತಾಂಶ ಪ್ರಕಟಣೆಗೊಂಡಿತ್ತು. ಕಳೆದ ಅಂದರೆ ಇದೇ ಏಪ್ರಿಲ್ನಲ್ಲಿ ಪರೀಕ್ಷೆಗಳು ಅಂತ್ಯಗೊಂಡಿತ್ತು. ಈ ಪರೀಕ್ಷೆಯಲ್ಲಿ ಪಲ್ಲವಿ ಹಳ್ಳಿಕೇರಿ ಈ ವಿದ್ಯಾರ್ಥಿನಿ ವಿಜ್ಞಾನ ಪರೀಕ್ಷೆಯ ದಿನ ಕೂಲಿ ಕೆಲಸಕ್ಕಾಗಿ ತನ್ನ ತಾಯಿಯೊಂದಿಗೆ ಬೇರೆಯವರ ತೋಟಕ್ಕೆ ಹೋಗಿದ್ಲು. ಅಂಥ ಸಂದರ್ಭದಲ್ಲಿ ಬರದೂರು ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಸಹ ಶಿಕ್ಷಕ ವೃಂದದವರು BO ಅವರ ಗಮನಕ್ಕೆ ತಂದು ಆ ವಿದ್ಯಾರ್ಥಿಯನ್ನು BO ಅವರ ಒಂದು ನೇತೃತ್ವದಲ್ಲಿ ಕರ್ಕೊಂಡು ಬಂದು ಪರೀಕ್ಷಾ ಕೇಂದ್ರಕ್ಕೆ ಕರ್ಕೊಂಡು ಬಂದು ಪರೀಕ್ಷೆಯನ್ನು ಬರೆಸಿದ್ರು. ಈ ಒಂದು ಕಾರ್ಯಕ್ಕಾಗಿ ನಮ್ಮ ಕರ್ನಾಟಕದ ಎಲ್ಲ ಸಾರ್ವಜನಿಕ ವಲಯದಲ್ಲಿ, ಶೈಕ್ಷಣಿಕ ವಲಯದಲ್ಲಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯವೈಖರಿ ಭಾಳಷ್ಟು ಪ್ರಶಂಸನೆಗೆ ಒಳಪಟ್ಟಿತ್ತು. ಇವರ ಒಂದು ಕಾರ್ಯವನ್ನು ಗಮನಿಸಿದಂಥ ಅತ್ಯಂತ ಮೇಧಾವಿಗಳನ್ನಿಸ್ಕೊಂಡಂಥವ್ರು ನಾಗತೇಳಿ ಚಂದ್ರಶೇಖರ್ ಅವರು ಇರ್ಬೋದು, ಮಾಜಿ ಶಿಕ್ಷಣ ಸಚಿವರಾದಂಥ ಶ್ರೀಯುತ S. ಸುರೇಶ್ ಕುಮಾರ್ ಅವರಂಥ ಅನೇಕ ತಮ್ಮ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಬರ್ಕೊಂಡಿದ್ರು. ಅಂಥ ಒಂದು ಅದ್ಭುತ ಕೆಲಸವನ್ನು ರಾಜ್ಯ ಮಟ್ಟದ ಅಧಿಕಾರಿಗಳ ವೃಂದದವರಿಂದ ಪ್ರಶಂಸನೆಗೆ ಒಳಪಟ್ಟಂಥವ್ರು ನಮ್ಮ ಗಂಗಾಧರ ಅಣಿಗೇರಿ ಸರ್ ಅವರು. ಅವರ ಒಂದು ಕಾರ್ಯಕ್ಕೆ ನಾನು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷನಾಗಿ ಮೊದಲಿಗೆ ಅವರಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಜೊತೆಗೆ ಬರದೂರು ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ಬೋದು ಮತ್ತು ಸಹ ಶಿಕ್ಷಕ ವೃಂದದವರಾದಂಥ ಈ ಸಂದರ್ಭದಲ್ಲಿ ಹಾಜರಿರುವಂಥ ಉಮೇಶ್ ಅವರು ಮತ್ತು ನಮ್ಮ ಲಕ್ಷ್ಮಣ್ ಕಾಗಡೆ ಸರ್ ಅವರು ಮತ್ತು ನಮ್ಮ BO ಕಾರ್ಯಾಲಯದ ಎಲ್ಲ ಸಿಬ್ಬಂದಿವರಿಗೂ ಕೂಡ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಇವತ್ತು ಪಲ್ಲವಿ ಹಳ್ಳಿಕೇರಿ 73% ಅಂದರೆ 458 ಅಂಕಗಳನ್ನು ಪಡ್ಕೊಂಡು ಇವತ್ತು ಎಲ್ಲರಿಗೂ ಉಬ್ಬೇರಿಸುವಂಥ ಒಂದು ಸಾಧನೆಯನ್ನು ಮಾಡಿದ್ದಾಳೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಪ್ರತಿನಿತ್ಯ ಶಾಲೆಗೆ ಹೋದಂಥ ವಿದ್ಯಾರ್ಥಿಗಳು ಕೂಡ ಈಗೆಂತಷ್ಟು ಸಾಧನೆಯನ್ನು ಮಾಡಿಲ್ಲ. ಹಾಗಾಗಿ ಇವತ್ತಿನ ದಿವಸ ನಮ್ಮ ವಿಶೇಷವಾಗಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆಕೆಗೆ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ನಗದು ಬಹುಮಾನವಾಗಿರ್ಬೋದು, ಜೊತೆಗೆ ಆಕೆ ಕಲಿಯುವಂಥ ಯಾವ ಕಾಲೇಜನ್ನು ಇಚ್ಛೆ ಪಡ್ತಾಳ ಅಂತ ಕಾಲೇಜಿನಲ್ಲಿ ನಾನು ಸೇರಿಸ್ತೇನೆ ಅಂತಕ್ಕಂಥ ಭರವಸೆಗಳ ಮಾತುಗಳನ್ನು ಇವತ್ತು ಆಕೆಗೆ ನೀಡಿದ್ದಾರೆ ಅವರ ತಂದೆ ತಾಯಿಗಳ ಸಮ್ಮುಖದಲ್ಲಿ. ಹಾಗಾಗಿ ನಾನು ಪಲ್ಲವಿ ಹಳ್ಳಿಕೇರಿಯವರಿಗೆ ಮತ್ತು ಅವರ ಪೇರೆಂಟ್ಸ್ಗೆ, ಜೊತೆಗೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮತ್ತು ಎಲ್ಲ ಶಿಕ್ಷಕ ವೃಂದದವರಿಗೆ ಕೂಡ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಿದ್ದೀನಿ. ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಘ ಕೂಡ ಪಲ್ಲವಿಯ ಜೊತೆಗೆ ನಾವು ಇರ್ತೀವಿ ಅಂತಕ್ಕಂಥ ಮಾತುಗಳನ್ನ ನಾನು ಇಲ್ಲಿ ಹೇಳಿಕೆ ಇಷ್ಟಪಡ್ತೀನಿ. ಇದ್ರ ಜೊತೆಗೆ ನಮ್ಮ ಜಿಲ್ಲೆ 16ನೇ ಸ್ಥಾನದಲ್ಲಿದ್ದು ಈ ವರ್ಷದ ಫಲಿತಾಂಶದಲ್ಲಿ ವಿಶೇಷ ಏನಪ್ಪ ಅಂದರೆ ನಮ್ಮ ತಾಲೂಕು ನಮ್ಮ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ನಮಗೆ ಅತ್ಯಂತ ಹೆಮ್ಮೆಯನ್ನು ಉಂಟು ಮಾಡುವಂಥ ವಿಷಯ. ಈ ಒಂದು ಸ್ಥಾನಕ್ಕೆ ಏರಲು ಕಾರಣಕರ್ತರಾದಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಗಂಗಾಧರ ಅಣಿಗೇರಿ ಸರ್ ಅವರು, SSLC ನೋಡಲ್ ಅಧಿಕಾರಿಯಾದಂಥ ಮನೋಹರ್ ಅವರು, BRP ಆದಂಥ ಗುಡುಗೂರು ಸರ್ ಅವರು, ಉಳಿದಂಥ ಎಲ್ಲ BRC ಅವರು, ಶಿಕ್ಷಣ ಖುಷಿ ಏನು ಮಾಡ್ಬೇಕಂತ ಮಾಡಿದ್ದೀವಿ ಮುಂದೆ? ಸೈನ್ಸ್. ಏನು ಮಾಡ್ಬೇಕಂತ ಏನು ರಿಸಲ್ಟ್ ಬಗ್ಗೆ ಏನು ಅನ್ನಿಸ್ತು? ಖುಷಿ ಅನ್ನಿಸ್ತಾ? ಇನ್ನೂ ಮಾಡ್ಬೇಕು ಅನ್ನಿಸ್ತಿತ್ತು? ಎಷ್ಟಾಗೈತಿ ಏನಂತ ಟೋಟಲ್ ಎಷ್ಟು ಪರ್ಸೆಂಟೇಜ್ ಎಷ್ಟಾಗೈತಿ?
73 ಆಗಿದೆ. ಹಾಂ ಹಾಂ ಯಾವ ವಿಷಯಕ್ಕೆ ಎಷ್ಟು ಬಿದ್ದೈತಮ್ಮ? ಅದರ್ವೈಸ್ ಗೊತ್ತಿದೆ ಅಷ್ಟೊಂದಿಲ್ಲ, ಒಟ್ಟು 73 ಫಸ್ಟ್ ಪಾಯಿಂಟ್ ಆಗೈತೆ. ನಿಮ್ಮ ಹೆಸರಮ್ಮ? ಪಲ್ಲವಿ ಸೋಮಶೇಖರ್ ಹಳಿಕೆ. ಹಳಕೆರೆ.